ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಕನ್ನಡ ಟೈಮ್ಸ್ ಡಿಜಿಟಲ್ ಮೀಡಿಯಾ. ನಾನು ನಿಮ್ಮ ಮಂಡ್ಯ ನಾಡಿ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಅಂದರೆ ನಿನ್ನೆ ಮೊನ್ನೆ ಹಾಗೆ ಸುಮಾರು ದಿನಗಳಿಂದಲೂ ಕೂಡ ಬಹಳ ಯಥೇಚ್ಛವಾಗಿ ಸುದ್ದಿಯಲ್ಲಿರುವಂಥ ಒಂದು ವಿಷಯ ಏನಪ್ಪ ಅಂದರೆ ಧರ್ಮಸ್ಥಳದ ಕರ್ಮಕಾಂಡ. ಸ್ನೇಹಿತರೆ, ಏನಾಗಿದೆ ಅಂದರೆ ಮೊನ್ನೆ ದಿನ ಅಂದರೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ವಿವರಣೆ ಕೊಡ್ತಾರೆ. ಏನು, ಸರ್ಕಾರಕ್ಕೂ ಒಂದು ಅರ್ಜಿ ಕೊಡ್ತಾರೆ ಮತ್ತು ಜೊತೆಗೆ ದಕ್ಷಿಣ ಕನ್ನಡದ ಜಿಲ್ಲೆಯೂ ಕೂಡ ನೀವು ಏನೇನಾಗಿದೆ, ಏನೇನು ಯಾವ ರೀತಿ ಹೇಗಾಗಿದೆ ಅನ್ನೋಂಥ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಅದರ ಅಂಗವಾಗಿ ಸ್ಯಾಟಲೈಟ್ ಚಾನಲ್ ಅವರು ಈ ಒಂದು ವಿಷಯವನ್ನು ಬಹಿರಂಗಪಡಿಸ್ತಾ ಇದ್ದಾರೆ. ಆದರೆ ಇದಕ್ಕೂ ಮುಂಚೆ ನಮ್ಮ ಎಲ್ಲ ಯೂಟ್ಯೂಬರ್ಸ್ಗಳು ಇದನ್ನು ಬಿತ್ತರಿಸಿದ್ದಾರೆ. ಅವರಿಗೆ ನಮ್ಮ ಟೈಮ್ಸ್ ಕಡೆಯಿಂದ ಅಭಿನಂದನೆ ಹೇಳ್ತಾ, ಸ್ನೇಹಿತರೆ ಏನಾಗಿದೆ ಅಂದರೆ ಈ ಒಂದು ಧರ್ಮಸ್ಥಳದ ಕರ್ಮಕಾಂಡ ಬಹಳ ಮನನೊಯ್ಯುವಂಥ ಘಟನೆಗಳು ನಡೆದಿದೆ. ಆ ಘಟನೆಗಳು ಅಂದರೆ ತಮಗೆಲ್ರಿಗೂ ಗೊತ್ತೇ ಇದೆ, ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಅತ್ಯಾಚಾರ, ಅನಾಚಾರ, ಕೊಲೆ, ಸುಲಿಗೆ, ಈ ರೀತಿ ಎಲ್ಲ ಥರ ನಡೀತಾ ಇದೆ. ಏನಾಗಿದೆ ಧರ್ಮಸ್ಥಳಕ್ಕೆ? ಆದರೆ ಧರ್ಮಸ್ಥಳಕ್ಕೆ ಏನಾಗಿಲ್ಲ, ಅಲ್ಲಿ ಆ ಘಟನೆಗಳನ್ನು ಮಾಡುತ್ತಿರುವವರು ಆ ಹೆಸರನ್ನು ಕೆಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಘಟನೆ ಬಗ್ಗೆ ಹಾಗೆ ಇದರ ತನಿಖೆಯನ್ನು ಎಲ್ಲರೂ ಹೇಳ್ತಾ ಇದ್ದಾರೆ, SIT ತನಿಖೆಗೆ ಒಳಪಡಿಸಿ ಅಂತ. SIT ತನಿಖೆಗೆ ಒಳಪಡಿಸಿದರಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ನಮ್ಮ ಸರ್ಕಾರ? ಇದನ್ನು ಎಲ್ಲರೂ ಕೂಡ ಬಹಿರಂಗವಾಗಿ ಪ್ರಸ್ತಾಪ ಮಾಡ್ತಾನೇ ಇದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಮೊನ್ನೆಯಿಂದಲೂ ಕೂಡ ಲಾಯರ್ ಜಗದೀಶ್ ಅವರು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಜೊತೆಗೆ ನಿನ್ನೆ CS ದ್ವಾರಕನಾಥ್ ಅವರ ತಂಡ, ವಕೀಲರ ತಂಡ, ಒಟ್ಟು 7 ಜನ ಹಿರಿಯ ವಕೀಲರ ತಂಡ ಹೋಗಿ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಈ ರೀತಿ ಸ್ವಯಂ ಘೋಷಿತ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ದೂರು ನೀಡಿದರೂ ಕೂಡ ಇದನ್ನು ಯಾವುದೇ ರೀತಿ ತನಿಖೆಗೆ ಒಳಪಡಿಸ್ತಾ ಇಲ್ಲ ಪೊಲೀಸರು. ದಕ್ಷಿಣ ಕನ್ನಡದ ಜಿಲ್ಲೆ ಪೊಲೀಸರು ತನಿಖೆಗೆ ಒಳಪಡಿಸ್ತಾ ಇಲ್ಲ. ಯಾಕೆ? ಇದರ ವಿವರಣೆ ಏನು? ಇದನ್ನೆಲ್ಲ ಸಂಕ್ಷಿಪ್ತವಾಗಿ ತಿಳ್ಕೋಬೇಕು ಅಂತಾನೆ SIT ತನಿಖೆನ ಮಾಡಿ ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವಕೀಲರು, 7 ಜನ ವಕೀಲರು ಕೂಡ ಹೋಗಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದರೆ ಅವ್ರು ಭರವಸೆ ನೀಡಿದಾರಂತೆ, ಇರಲಿ ನಾನು SIT ತನಿಖೆಗೆ ಒಳಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇರಲಿ, ಇದು ಒಂದಟ್ಟಿಗೆ ಇರಲಿ. ಆದರೆ ಈ ಘಟನೆಗಳು ನಿಜವಾಗ್ಲೂ ಕೂಡ ಮನಕಲುಕುವಂತಿದೆ. ಅದರಲ್ಲೂ ಕೂಡ ಮೊದಲಿಂದಲೂ ಕೂಡ 1985ನೇ ಇಸ್ವಿಯಿಂದಲೂ ಕೂಡ ನಡೀತಾ ಇದೆ. ಪದ್ಮಲತಾ ಇರ್ಬೋದು, ಅನನ್ಯ ಭಟ್ ಇರ್ಬೋದು, ಇತ್ತೀಚಿನ ಅಂದರೆ 10-12 ವರ್ಷಗಳ ಹಿಂದೆ ಎಲ್ರಿಗೂ ಗೊತ್ತಿರುವಂಥ ಸೌಜನ್ಯ ಕೇಸ್ ಇರ್ಬೋದು. ಈ ರೀತಿ ಹಲವಾರು ಹೆಣ್ಣು ಮಕ್ಕಳುಗಳು ಅನಾಮಧೇಯ ವ್ಯಕ್ತಿಗಳಿಂದ ಅಂತ ಹೇಳೋದಿಲ್ಲ, ಅದು ಬಹಳ ಘೋರವಾದ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾಗಿದ್ದಾರೆ. ಈ ಕೊಲೆಗಳನ್ನು ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕಾದ್ರೆ ಇತ್ತೀಚಿನ ದಿನಗಳ ಹಿಂದೆ ಬಂದಂತಹ ಅನಾಮಧೇಯ ವ್ಯಕ್ತಿ ಅವನು ಎಲ್ಲ ತಮ್ಮ ದೂರಿನಲ್ಲಿ ಹೇಳ್ಕೊಂಡಿದ್ದಾನೆ. ಅದರ ಅನುಸಾರವಾಗಿ ಈ ತನಿಖೆನ ಒಳಪಟ್ಟಲ್ಲಿ ಆ ಎಲ್ಲ ಪ್ರಮುಖವಾದ ಕೊಲೆಗಳು ಬಹಿರಂಗಗೊಳ್ತವೆ. ಹಾಗಾಗಿ ದಯಮಾಡಿ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹಳ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಈ ಒಂದು ತನಿಖೆಯನ್ನು ಮುನ್ನಡೆಸಿದಲ್ಲಿ ನಿಜವಾದ ಆರೋಪಿ ಬಹಿರಂಗವಾಗುತ್ತೆ. ಇಡೀ ಕರ್ನಾಟಕ, ಈ ಸರ್ಕಾರ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ SP ರವರಿಗೆ ಅಭಿನಂದನೆ ಸಲ್ಲಿಸುತ್ತೆ ಅಂತ ಹೇಳ್ತಾ, ಇದೇ ರೀತಿ ಮುಂದೆಯೂ ಕೂಡ ನೋಡ್ತಾನೆ ಇರಿ ಕನ್ನಡ ಟೈಮ್ಸ್